ಹಾಯ್ ಫ್ರೆಂಡ್ಸ್, ಇವತ್ತು ಎಂತಂತ ಹೇಳಿದರೆ ಹಳೆ ಮನೆ ಹತ್ರ ಒಂದು ಟ್ಯಾಂಕಿ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಉಂಟು. ಈಗ ಯಾರೋ ಬಾಡಿಗೆಗೆ ಬರ್ತಾರಂತೆ. ಹಾಗೆ ಅದು ಇಲ್ಲಿ ಕೇರಳದವರು ಒಂದು ರಬ್ಬರ್ ಟ್ಯಾಪಿಂಗ್ ಮಾಡೋರು ಬಂದು ಕೇಳಿದರು. ಹಾಗಾಗಿ ಅಲ್ಲಿ ಸ್ವಲ್ಪ ಹಳೆ ಮನೆ ಹತ್ರ ಸ್ವಲ್ಪ ಕ್ಲೀನ್ ಮಾಡಿ ಟ್ಯಾಂಕಿ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಉಂಟು. ಈಗ ಹೋಗಬೇಕು. ಟಬ್ಬು ಒಂದು ಕ್ಲೀನಿಗೆ ಹಾಕಿ ಬಂದಿದ್ದೇನೆ. ಅದು 1 ಗಂಟೆ ಬೇಕಿನ್ನು. ಹಾಗೆ ನಾವು ಅಲ್ಲಿ ಹಳೆ ಮನೆ ಹತ್ರ ಹೋಗುವ. ಸ್ವಲ್ಪ ಏನು ಡ್ರಮ್ಮು ಮತ್ತು ಅದೆಲ್ಲ ಸ್ವಲ್ಪ ಹಂಚು ಸರಿ ಮಾಡಲಿಕ್ಕೆ ಉಂಟು. ಹಂಚು ಮಾತ್ರ ಸರಿ ಮಾಡಲಿಕ್ಕೆ ಆದರೆ ಆಗ ಹೋಗೋದು. ಇಲ್ಲ ತಿಳಿದರೆ ಯಾರಾದರೂ ಕಳಿಸ್ಬೇಕಷ್ಟೇ. ಈಗ ಜಾರ್ತದೆ. ಹಂಚಿಗೆ ಹತ್ತಿಗೆ ಹೋದರೆ ಉಂಟಲ್ಲ ಸ್ವಲ್ಪ ಡೇಂಜರ್. ಹಾಗೆ ಏಕಾಏಕಿ ಹತ್ತಲಿಕ್ಕೆ ಆಗೋದಿಲ್ಲ ಹಂಚಿಗೆಲ್ಲ. ಹಂಚಿನ ಮನೆ ಅಂತ ಹೇಳಿದರೆ ಹಾಗೆ ಮಳೆಗಾಲದಲ್ಲಿ ಫುಲ್ಲು ಎಂಥ ಥರ ಪಾಚಿ ಹಿಡಿದಿರ್ತದೆ, ತುಂಬ ಜಾರ್ತದೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಅದಕ್ಕೆ ಹತ್ತಬೇಕು. ಮತ್ತು ಪಕಾಸೆಲ್ಲ ಕುಂಬಾಕಿರ್ತದೆ. ಹೌದು ಸ್ವಾಮಿ. ಪಕಾಸು ರೀಪ ಎಲ್ಲ ನಮ್ಮಲ್ಲಿ ರೀಪ ಹಾಕಲಿಲ್ಲ, ಇದು ರಾಡ್ ಹಾಕಿತ್ತು. ಹಾಗಾಗಿ ಸ್ವಲ್ಪ ಸ್ಟ್ರಾಂಗ್ ಇರ್ತದೆ. ಬನ್ನಿ ಹೋಗುವ ಅಲ್ಲಿಗೆ. ನೆನ್ನೆ ಗಾಳಿಗೆ ಒಂದು ಅಡಿಕೆ ಗಿಡ ಬಿದ್ದಿದೆ, ಮುರಿದೋಗಿದೆ ನೋಡಿ. ಕೊಂಬೆ ರಟ್ಟಿ ಹೋಗಿದೆ. ಗಾಳಿಗೆ ಸರ್ವೇ ಸಾಮಾನ್ಯ. ಅಲ್ಲಿ ನೋಡಿ ಹಾಗೆ ನಮ್ಮ ಹಳೆ ಮನೆಗೆ ಮೊದಲು ರೋಡ್ ಇಲ್ಲ ಇತ್ತು, ನಡ್ಕೊಂಡು ಹೋಗ್ಬೇಕು ಇದೇ ದಾರಿ ಅಂತ. ಅಂದರೆ ಇದು ಸ್ವಲ್ಪ ಇಕ್ಕಟ್ಟು ದಾರಿ, ಹಾಗಾಗಿ ಇಲ್ಲಿ ನಡ್ಕೊಂಡೇ ಹೋಗಬೇಕಿತ್ತು. ಈಗ ಹೊಸ ಮನೆಗೆ ಎಲ್ಲ ವ್ಯವಸ್ಥೆ ಉಂಟು. ಹಳೆ ಮನೆಗೆ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಮೊದಲು ಈ ಕಲ್ಲು ಹೊತ್ತುಕೊಂಡೇ ಬಂದು ಕೊಟ್ಟಿಗೆ ಎಲ್ಲ ಕಟ್ಟಿದ್ದು ನಾನು ಸಣ್ಣದಿರುವಾಗ. ಕೈ ಬೀಸಿಕೊಂಡು ಬಂದಿದೆ. ಹಾಗೆ ಒಂದು ಕತ್ತಿ ಹಿಡ್ಕೊಂಡು ಟ್ಯಾಂಕಿ ಹತ್ರ ಬಂದೆ. ಅಲ್ಲಿ ಬಲ್ಲೆ ತುಂಬಿ ಹೋಗಿದೆ. ಬರುವಾಗ ಎಂತಾದರೂ ಹಿಡ್ಕೊಂಡು ಬರೋದು ಬಿಟ್ಟು ಸೀದಾ ಬಂದಿದೆ. ಅದರಲ್ಲಿ ಎಷ್ಟು ಕಸ ಉಂಟಾ ಎಂತ ಉಂಟು ಗೊತ್ತಿಲ್ಲ. ಒಂದು ಬಕೆಟು ತಗೊಂಡು ಬಂದಿಲ್ಲ, ಎಂತ ಬರಲಿಲ್ಲ, ಸೀದಾ ಬಂದಿದ್ದೇನೆ. ನೋಡುವ ಹತ್ತಿ ನೋಡುವ ಎಂತ ಉಂಟು, ಎಂತ ಆಗಿದೆ, ಏನು ವ್ಯವಸ್ಥೆ ಅಂತ. ಏನೋ ತುಂಬ ಹುಳ ಎಲ್ಲ ಬಂದು ಕೆಸರೆಲ್ಲ ತುಂಬಿಕೊಂಡಿರ್ಬೋದು ಅಂದ್ಕೊಂಡೆ. ಪುಣ್ಯಕ್ಕೆ ಏನೂ ಇಲ್ಲ, ಕ್ಲೀನಾಗಿ ಉಂಟು. ಅದು ಲಾಸ್ಟ್ ಟೈಮು ಇಲ್ಲಿ ಭೂತದ ಚಾವಡಿ ಅವತ್ತು ಫಂಕ್ಷನ್ ಇರುವಾಗ ಸ್ವಲ್ಪ ಕ್ಲೀನ್ ಮಾಡಿ ಅಲ್ಲಿಗೆ ನೀರು ಸಪ್ಲೈ ಮಾಡಿದ್ವಿ. ಮತ್ತೆ ಅದನ್ನು ಮುಚ್ಚಿದ್ದು, ನನಗೆ ಅದು ನೆನಪಿರಲಿಲ್ಲ. ಹಾಗಾಗಿ ತುಂಬ ಏನೂ ಗಲೀಜಾಗಲಿಲ್ಲ. ಸ್ವಲ್ಪ ಈ ಸೈಡೆಲ್ಲ ಕ್ಲೀನ್ ಮಾಡಿ ನೀರು ಬಿಟ್ಟು ನೋಡು ಎಂತ ಅಂತ. ಇಲ್ಲಿ ನೋಡಿ ಹಂಚು ಸ್ವಲ್ಪ ಟಾಪಲ್ಲಿ, ಇಲ್ಲಿ ನೋಡಿ ಈ ಟಾಪಲ್ಲಿ ಜಾರಿದೆ. ಅದನ್ನು ತೆಗೆದು ಕರೆಕ್ಟ್ ಮಾಡಬೇಕು. ಈಗ ಹತ್ಬೋದು. ಇಲ್ಲಂತ ಹೇಳಿದರೆ ನೋಡಿ ಇದೆಲ್ಲ ಪಾಚಿ ಹಿಡ್ದವೆ, ಕಪ್ಪು ಕಪ್ಪು ಕಾಣೋದುಂಟಲ್ಲ, ಇದೆಲ್ಲ ಪಾಚಿ ಹಿಡ್ದವೆ. ಹತ್ತೋದು ಭಾರಿ ಡೇಂಜರು. ಸ್ವಲ್ಪ ನೀರು ಮುಟ್ಟಿದ್ರೆ ಸಾಕು, ಮೇಲಿಂದ ಕೆಳಗೆ ಇದ್ದಿತ್ತು ಜಾರಿಕೊಂಡು ಬಂದು. ನಾವು ಗ್ರಿಪ್ ಇರೋದಿಲ್ಲ ಕಾಲಲ್ಲೆಲ್ಲ, ಹಾಗೆ ಆಯಿತು. ಆಮೇಲೆ ಈಗ ಸದ್ಯಕ್ಕೆ ಏನಪ್ಪ, ಈ ಎಂತ ಒಳಗಿಂದ ತೆಗಿಬೇಕಲ್ಲ, ಎಲ್ಲಮೆಲ್ಲ ಕಟ್ ಮಾಡಿ ಒಂದು ಸಣ್ಣ ಪಾಟ್ಯಾಗೆ ಮಾಡು. ಮತ್ತೆ ಅಂತಂದರೆ ನೋಡಿ, ಇದು ನಿಮಗೆ ಗೊತ್ತುಂಟ, ಇದು ಹಳ್ಳಿಯವರಿಗೆ ಗೊತ್ತುಂಟಲ್ಲ, ಸಿಟಿಯವರಿಗೆ ಅಂತ ಗೊತ್ತಿಲ್ಲ. ತುಂಬ ಟೇಸ್ಟ್ ಉಂಟು.
ಇದು ಹಣ್ಣಾಗಿಲ್ಲ ಸ್ವಲ್ಪ. ಕಾಯಿ ನೋಡಿ ಹೇಗಿರ್ತದೆ ನೋಡಿ, ಇದ್ರ ಒಳಗಡೆ ಈ ಥರ ಬೀಜ. ಹುಳಿ ಸ್ವೀಟು ಎಲ್ಲ ಇರ್ತದೆ. ಒಳಗೆ ಎಂಥದಿಲ್ಲ, ಸ್ವಲ್ಪ ಸ್ವಲ್ಪ ಕಸ ಉಂಟಷ್ಟೇ, ಒಳಗೆ ಏನಿಲ್ಲ ಅಷ್ಟು ನೋಡಿ. ಸ್ವಲ್ಪ ಇದೆಲ್ಲ ಇದಾಗಿರೋದು ಮಣ್ಣು ಹಿಡ್ದು ಒಂಥರ ಕ್ಲೀನ್ ಮಾಡಬೇಕಷ್ಟೇ. ಕ್ಲೀನ್ ಮಾಡೋದಕ್ಕೆ ಕರೆಂಟ್ ಇಲ್ಲ, ಸೊ ಎಂತ ಮಾಡೋದು ಸದ್ಯಕ್ಕೆ. ಬಕೆಟಲ್ಲಿ ತರ್ಬೋದಾ ನೋಡುವ ಎಂತ ಅಂತ. ಬಕೆಟ್ ಇಲ್ಲಿದ್ದರೆ ಬಕೆಟಲ್ಲಿ ತರೋದು, ಇಲ್ಲ ಅಂತ ಹೇಳಿದರೆ ಕರೆಂಟ್ ಬಂದ ಮೇಲೆ ಬರಬೇಕಷ್ಟೆ. ಆಲ್ಮೋಸ್ಟ್ ಸ್ವಲ್ಪ ಕ್ಲೀನ್ ಮಾಡಿದ್ದೇನೆ, ಯಾಕಂತ ದೊಡ್ಡ ದೊಡ್ಡ ಕಸ ಎಲ್ಲ ತೆಗೆದಾಗಿದೆ. ಇನ್ನೂ ಸ್ವಲ್ಪ ಉಜ್ಜಿದ್ರೆ ಆಯಿತು, ಉಜ್ಜಿ ಕ್ಲೀನ್ ಮಾಡಿ ನೀರೆಲ್ಲ ತೆಗೆದ್ರು ಕ್ಲೀನ್ ಆಯಿತು ಆಲ್ಮೋಸ್ಟ್. ಹೇಗೆ ಉಂಟು ನಮ್ಮ ಊರು ನೋಡಿ, ಎಲ್ಲ ಫುಲ್ಲು. ಇದು ಹಳೆ ಮನೆ, ಇದು ಭೂತ ಚಾವಡಿ, ಇದು ದನದ ಕೊಟ್ಟಿಗೆ. ಇಂಥ ಗ್ರಾಚಾರ ನೋಡಿ, ನಾವು ಇಳಿದಾಗೆ ಕರೆಂಟ್ ಬಂತು, ನೀರು ಬೀಳ್ತಾ ಉಂಟು. ಈಗ ಹೋಗಿ ರಪ್ಪ ಕ್ಲೀನ್ ಮಾಡೋದು. ತುಂಬ ನೀರು ತುಂಬಿದರೆ ಮತ್ತೆ ಕ್ಲೀನ್ ಮಾಡಲಿಕ್ಕೆ ತುಂಬ ಲೇಟ್ ಆಗ್ಬೋದು. ಆಮೇಲೆ ಹತ್ತಬೇಕು ಈಗ ವಾಪಸ್. ಕ್ಲೀನ್ ಆಯಿತು. ಇನ್ನೊಂದು ಅಂತ ಹೇಳಿದರೆ ನೀವು ತೋರಿಸ್ತೀನಿ ನೋಡಿ, ಇದು ಮಳೆಗಾಲದಲ್ಲಿ ಮಾತ್ರ. ಮಳೆಗಾಲದಲ್ಲಿ ಒಂಥರ ಖುಷಿಯಾಗೋದು ಅದು ತಿನ್ನಲಿಕ್ಕೆ. ಅದು ಆ್ಯಕ್ಚುಲಿ ಎಂತಕ್ಕೆ ಅಂತ ಹೇಳಿದರೆ, ಇದರ ಬೇರು ಉಂಟಲ್ಲ, ಬೇರಿಗೋಸ್ಕರ ಅದು ನೀರನ್ನು ಶೇಖರಣೆ ಮಾಡಿ ಇಟ್ಕೊಂಡಿರ್ತಾರೆ. ಗೊತ್ತಿಲ್ಲ ನನಗೆ, 90% ಅದೇ ಹಾಗೆ. ಯಾಕಂದರೆ ಇದು ಬೇರು, ಈ ಬೇರನ್ನು ಮಳೆಗಾಲದಲ್ಲಿ ಡೀಪ್ ಆಗಿಬಿಡ್ತಾ ಹೋಗ್ತದೆ ಅದು ನೋಡಿ. ಹೀಗೆ ಎಲ್ಲ ಬೇರುಗಳು. ಆವಾಗ ಅದಕ್ಕೆ ಅದನ್ನು ತಿನ್ನಬಾರ್ದು ಅಂತ. ಯಾಕಂದರೆ ನೋಡಿ ಇಲ್ಲಿ ಹುಳ, ಅದನ್ನು ಕೆಲವರು ಕಣ್ಣಿಗೆ ಹಾಕ್ಕೊಳ್ತಾರೆ. ನಾವು ತಿಂದರೆ ಏನಾಗೋದಿಲ್ಲ. ಈ ಇದರಲ್ಲಿ ನೀರಲ್ಲಿ ಅಷ್ಟೇನಿರೋದಿಲ್ಲ. ಸೊ ಸಣ್ಣ ಪುಟ್ಟ ಬ್ಯಾಕ್ಟೀರಿಯಾಗಳು ನಮ್ಮ ಬಾಡಿಯಲ್ಲಿ ಸ್ಟ್ರೆಂತ್ ಇರ್ತದಲ್ಲ, ಇಮ್ಯುನಿಟಿ ಪವರ್, ಸೊ ಅದು ಕೊಲ್ತದೆ. ಹಾಗಾಗಿ ಏನಾಗೋದಿಲ್ಲ. ಹಾಗೆ ಕಣ್ಣಿಗೆ ಒಂದು ಹಾಕ್ಲಿಕ್ಕೆ ಹೋಗಬೇಡಿ ಜಾಸ್ತಿ. ಹಾಕ್ತಾರೆ ಕೆಲವರು, ತಂಪಾಗ್ತದೆ ಅಂತೇಳಿ. ಸೊ ಹಾಕುವಾಗ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಹಾಗೆ ಎಲ್ಲ ಅದೊಂದು ಹುಲ್ಲಿನಿಂದ ಹೀಗೆ ಹಾಕುವಂಥದ್ದು. ಸೊ ದನಕ್ಕೆ ಹುಲ್ಲು, ಇದು ದನ ಕೂಡ ತಿಂತದೆ ಈ ಹುಲ್ಲನ್ನು. ಕ್ಲೀನ್ ಮಾಡ್ತಾಯಿದ್ದಾರೆ. ಒಳಗೆ ಅಷ್ಟು ಕ್ಲೀನ್ ಆಗಲಿಲ್ಲ, ಬಾಕಿ ಉಂಟೆಲ್ಲ. ಅಡ್ತಿಯಲ್ಲ ಹೇಗೆ ಆಗಿದೆ ನೋಡಿ. ಅದೊಂದು ಹಂಚು ಕ್ಲೀನ್ ಮಾಡಬೇಕು. ಅದೇ ಮೇಲೆ ಕಾಣ್ತಾ ಇದೆ ನೋಡಿ, ತೂತಾಗಿದೆ. ಅದೊಂದು ಕ್ಲೀನ್ ಆಗಬೇಕು ಅಷ್ಟೇ. ಮೆಣಸು ಬೇಯಲಿಕ್ಕೆ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ಏನು ಪುಟ್ಟ ಮೆಣಸು, ನಮ್ಮಲ್ಲಿ ಗಾಂಧಾರಿ ಮೆಣಸು ಅಂತ ಹೇಳ್ತಾರೆ, ಅದನ್ನು ತಗೊಂಡ್ಬರುವ. ಒಳ್ಳೆ ಸೂಪರ್ ಆಗ್ತದೆ, ಒಂದೊಳ್ಳೆ ರೆಸಿಪಿ ಮಾಡುವ. ಜೀರಿಗೆ ಮೆಣಸು ಕೊಯ್ಲಿಕ್ಕೆ ಬಂದಿದ್ದೇನೆ ನೋಡಿ. ಇದು ಜೀರಿಗೆ ಮೆಣಸು. ಹಾಗೆ ಹಲಸಿನಕಾಯಿ ನೋಡಿ, ಹಣ್ಣಾಗಿ ಹೋಗಿದೆ. ಹಾಗೆ ಅಷ್ಟೇ, ಒಂದು 4-5 ಸಾಕು ಜೀರಿಗೆ ಮೆಣಸು. ಯಾಕೆಂತ ಹೇಳಿದರೆ ತುಂಬ ತಗೊಂಡೋಗಿ ಯೂಸ್ ಇಲ್ಲ ಅಲ್ಲಿ, ಮತ್ತು ಇದರಲ್ಲಿ ಇರ್ತದೆ, ಮತ್ತು ಹಕ್ಕಿಗಳು ತಿಂತದೆ. ಕೆರೆ ನೋಡಿ ತುಂಬಿ ಹೋಗಿದೆ. ಆದರೆ ವರ್ಷಕ್ಕೆ
ಈ ವರ್ಷ ತುಂಬ ಮಳೆ ಕಮ್ಮಿ, ಹಾಗಾಗಿ ಪ್ರತಿ ವರ್ಷದಾಗಿ ಈ ವರ್ಷ ಮಳೆ ಬಂದಿಲ್ಲ. ಯಾಕೆ ಏನೋ ಗೊತ್ತಿಲ್ಲ. ವರುಣನ ಕೃಪೆ ಈ ಸರಿ ಬಹಳ ಕಮ್ಮಿ ಉಂಟು. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಪ್ರತಿ ವರ್ಷದ ಹಾಗೆ ಈಗ ಅಂತ ಹೇಳಿದರೆ ಜೂನ್ 17 ಆಯಿತು. ಈ ಸಲ ಎಲ್ಲ ಪ್ರತಿ ವರ್ಷದ ಹಾಗೆ ಯಾಕಂತ ಹೇಳಿದರೆ ಇಲ್ಲೆಲ್ಲ ನೀರು ಹೇಗೆ ಹರಿದು ಹೋಗ್ತಾ ಇತ್ತು ಗೊತ್ತಾ. ಒಂದು ಸಲ ಮೀನು ಕೂಡ ಕಡಿಲಿಕ್ಕೆ ಸಿಗ್ತಾಯಿತ್ತು, ಆದರೆ ಮೀನು ಕಡಿಲಿಕ್ಕೂ ನೀರು ಬರಲಿಲ್ಲ. ಮೀನು ಬರೋದು ಹೇಗೆ ಅಂತ ಹೇಳಿದರೆ ಅದು ಮೊಟ್ಟೆ ಇಡಲಿಕ್ಕೆ ಬರೋದು ಮಳೆಗಾಲದಲ್ಲಿ. ಸ್ಟಾರ್ಟಿಂಗ್ ಮಳೆಯಲ್ಲಿ ಮೊಟ್ಟೆ ಇಡಲಿಕ್ಕೆ ಬರ್ತದೆ, ಕೆಳಗಡೆಯಿಂದ ಹೀಗೆ ಹತ್ತಿಕೊಂಡು ಬರ್ತದೆ. ನಾವು ರಾತ್ರಿ ಒಂದು ಒಳ್ಳೆ ಮಳೆ ಬಂದಿರ್ತದೆ, ಆಗ ಬರ್ತಾ ಇರ್ತದೆ, ಸಣ್ಣದಾಗಿ ಮಳೆ ಬರ್ತಾ ಇರ್ತದೆ. ಬರುವಾಗ ಒಂದು 3 ಗಂಟೆ 2 ಗಂಟೆಗೆ ಬೆಳಿಗ್ಗೆ ಆಗುವ ಹೋಗೋದು, 4 ಗಂಟೆ 3 ಗಂಟೆಗೆಲ್ಲ ಎದ್ದು ಬರುವಾಗ ಇಲ್ಲಿ ಫುಲ್ ಮೀನಿರ್ತದೆ. ಅದು ಒಂಥರ ಖುಷಿ, ಲೈಟ್ ಹಾಕ್ಕೊಂಡು ಕಡಿಯೋದು ಚಕ್ ಚಕ್ ಅಂತ. ಇಲ್ಲೆಲ್ಲ ನೋಡಿ ಆ ಕಮ್ಮೆಲ್ಲ ಕಾಣ್ತಾ ಉಂಟಲ್ಲ, ಅಲ್ಲಿ ಹಾಗೆ ಅಷ್ಟು ಜಾಗ ಹೀಗೆ ಇಷ್ಟೆಲ್ಲ ಮೀನು ಹತ್ತಾಯಿತ್ತು ಇಲ್ಲೆಲ್ಲ ಫುಲ್. ಈಗ ಬಲ್ಲೆ ಕೂಡಿಕೊಂಡೆಲ್ಲ ಇಲ್ಲ, ಎಲ್ಲ ನಾವೀಗ ಗಿಡ ಹಾಕಿದ್ವಿ, ಹಾಗೆ ಅದು ಗಿಡ ಚೆನ್ನಾಗಿ ಆಗೋದಿಲ್ಲ, ಯಾಕಂತೆಲ್ಲ ಅಷ್ಟು ನೀರು ಇರ್ತದೆ ಮಳೆಗಾಲದಲ್ಲಿ. ಆಗ ಎಂತಂತ ಹೇಳಿದರೆ ಬೆಳಿಗ್ಗೆ ನಾವು ಸಣ್ಣವರು ಅಪ್ಪನ ಜೊತೆ ಬರೋದು ಮೆಲ್ಲ. ಅವರು ಒಂದೊಂದು ಬಕೆಟ್, ಒಂದು ಚೀಲ ಎಲ್ಲ ಒಂದೊಂದು ಅದೇ ಒಂದು 10-15 kg ಅಷ್ಟು ಮೀನೆಲ್ಲ ತೊಗೊಂಬರ್ತಾಯಿದ್ರು ಇದೇ ಇದರಿಂದ. ಹಾಗೆ ಮತ್ತೆಂತ ಹೇಳಿದ್ರೆ ನಾವು ಬೆಳಿಗ್ಗೆ ಹೋಗುವಾಗ ಉಳಿದಿರೋ ಮೀನು ಇರ್ತದೆ, ಅಂದರೆ ಇಳಿಲಿಕ್ಕೆ ಆಗದೆ ಸ್ವಲ್ಪ ಅಲ್ಲೇ ಉಳ್ಕೊಂಡಿರೋ ಮೀನುಗಳಿರ್ತದೆ. ನಾವು ಬಂದು ಅದನ್ನು ಹಿಡಿಯೋದು, ಒಂಥರ ಖುಷಿ ಅದು. ಚಳಪಳ ಮಾಡಿಕೊಂಡು ನೀರಲ್ಲಿ ನಾವು ಕೈಯಲ್ಲಿ ಹಿಡಿಯೋದು, ಜೀವಂತ ಕತ್ತಿಯಲ್ಲೆಲ್ಲ ಕಡಿಲಿಕ್ಕೆ ಹೋಗೋದು, ಹಿಡಿದು ಬಕೆಟಿಗೆ ಹಾಕೋದು. ಒಂದಿಷ್ಟಿಷ್ಟು ಉದ್ದ ಇರ್ತದೆ, ಒಂದು 4 ಇಂಚು ಉದ್ದ ಅದಷ್ಟು ಇರ್ತದೆ. ಒಂಥರ ಖುಷಿ ಅದು. ಆಗ ಆ ಲೈಫು ಕೆಲವೊಂದು ಸಲ ಹೇಳಲಿಕ್ಕಾಗುತ್ತಿಲ್ಲ, ಅದರ ಅನುಭವಗಳು, ಅದು ಅನುಭವಿಸಿದವನಿಗೆ ಗೊತ್ತು ಅದರ ಖುಷಿ. ಹಾಗೆ ಪೇಟೆಯಲ್ಲಿಂತ ಮಾರ್ರೆ, ಸಿಟಿಯಲ್ಲಿ ಎಂಥದ್ದು ಈ ವಾಹನಗಳು ಅದು ಇದು ಏನೋ ಬೇರೆ ಎಂಜಾಯ್ಮೆಂಟ್ ಇರ್ಬೋದು, ಆದರೆ ಹಳ್ಳಿಯಲ್ಲಿ ಎಂಜಾಯ್ಮೆಂಟ್ ಬೇರೆ ಒಂಥರ. ಅದನ್ನು ಯಾರಿಗೂ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತದರ ಖುಷಿ. ಮರಗೆಣಸು ಬಜ್ಜಿ ರೆಡಿಯಾಗಿದೆ, ಮತ್ತು ಎಗ್ ಬೋಂಡ ಮತ್ತು ಬಿಸಿ ಬಿಸಿ ಚಾಯ. ಮೆಣಸು ಮರ್ತೋಗಿದೆ. ಹೇಗಾಗಿದೆ? ಸೂಪರ್. ಹಾಂ, ಥ್ಯಾಂಕ್ ಯು. ಹಾಗೆ ಸ್ವಲ್ಪ ಮೆಣಸು, ಜೀರಿಗೆ ಮೆಣಸು ಚಟ್ನಿ. ಸೂಪರ್.